ನಮಸ್ಕಾರ ವೀಕ್ಷಕರೇ, ಲೇಬರ್ಸ್ ಪವರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಲೇಬರ್ಸ್ ಪವರ್ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ. ಒಂದು ಮೂಟೆಂದು ತಲೆಯನ್ನು తీసింది ಆನಂತರ ನಾಗೇಂದ್ರ 5 ಏನು ಹೇಳಬೇಕಂದ್ರೆ ಹರೀಶನವರಿಂದ ಎಲ್ಲ ಹೇಳ್ಯಾರ, ಇತಿಹಾಸ ಹೇಳ್ಯಾರ. ಅಲ್ಲ, ಕಾರ್ಯಕ್ರಮ ನೀವು ಏನೇನು ಮಾಡ್ತೀರಿ ಅಲ್ಲಿ ಹೇಗೆ ಆಚರಣೆ ಮಾಡಬೇಕು ಅದರ ವಿಸ್ತಾರವಾದ ವಿವರಣೆಯನ್ನು ನೀಡಿದಂಥ ಹರೀಶನವರಿಗೆ ತುಂಬ ಧನ್ಯವಾದಗಳು. ಚಂದ್ರಪ್ಪನವರಿಗೆ ತುಂಬ ಧನ್ಯವಾದಗಳು. ಈ ಸಭೆಯನ್ನು ಉದ್ದೇಶಿಸಿ ಎಲ್ಲ ಯುವಕರು ಹಾಗೂ ಪತ್ರಕರ್ತರು ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇಷ್ಟೊತ್ತು ಕಾಲ ಒಂದು ಹಿರಿಯರು ಈ ಒಂದು ಹಬ್ಬದ ಬಗ್ಗೆ ತಿಳಿದವರಾಯಿತು, ಅದೇ ರೀತಿಯಾಗಿ ಆರ್ಗನೈಸರ್ಸ್ ಆಯಿತು, ಅದನ್ನು ಆಯೋಜನೆ ಮಾಡೋರಾಯಿತು, ಎಲ್ಲ ಒಂದು ಸವಿಸ್ತರವಾಗಿ ಒಂದು ಹೇಳಿದರು. ಅದೇ ರೀತಿಯಾಗಿ ಈ ಕಾನೂನು ಚೌಕಟ್ಟಿನಲ್ಲಿ ತಾವು ಯಾವ ಥರ ಇರಬೇಕು, ಪ್ರತಿಯೊಂದು ಹಬ್ಬದಲ್ಲಿ ಕೂಡ ಒಂದು ಯಾವುದೇ ಒಂದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗದಂತೆ ಮತ್ತು ಯಾವುದೋ ಒಂದು ಅಹಿತಕರ ಘಟನೆ ಆಗದಂತೆ ಒಂದು ಕಾನೂನು ಚೌಕಟ್ಟುಗಳನ್ನು ತಮಗೆ ಹೇಳಬೇಕಾಗ್ತದೆ. ಅದೇ ರೀತಿಯಾಗಿ ನಮ್ಮ ಒಂದು ಇಲಾಖೆಯಿಂದ ಹೊರಡಿಸುವ ಒಂದು ಚೌಕಟ್ಟುಗಳನ್ನು ತಮ್ಮ ಗಮನಕ್ಕೆ ತರಪಡ್ತೀನಿ. ಮತ್ತೆ ತಾವು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಹೇಳ್ತೇನೆ. ಮೊದಲನೇದಾಗಿ ನಾನು ಏನು ಆಯೋಜಕರಿಗೆ ಹೇಳೋದಪ್ಪ ಅಂತಂದ್ರೆ, ತಾವು ಏನು ಡೋಲಿ ಮತ್ತೆ ಪಂಚಾನ ಕೂರಿಸಿರ್ತೀರಿ, ಅಲ್ಲಿ ಕೂಡಿಸಿ ಹೋಗೋದಲ್ಲ, ಅಲ್ಲಿ ಪ್ರತಿಯೊಬ್ಬರು ತಮ್ಮ ವಾಲಂಟಿಯರ್ಸ್ ಇರಲೇಬೇಕು. ನಾವು ರೌಂಡ್ಸ್ ಅಲ್ಲಿ ಇರ್ತೀವಿ, ಅಲ್ಲಿ ಪ್ರತಿಯೊಬ್ಬರು ನೇಮಿಸಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಆಲ್ಮೇಲದಲ್ಲಿ ಟೋಟಲ್ ಆಗಿ 9 ಪ್ಲೇಸ್ಗಳಿಗೆ ಕೊಡ್ತೇವೆ. ಆಮೇಲೆ ಹಳ್ಳಿಲಿ ಇರ್ತಾವೆ ನಮಗೆ ಟೋಟಲಿ ಆಲ್ಮೇಲದಲ್ಲಿ, ಆಮೇಲೆ ಬೇರೆ ಬೇರೆ ಹಳ್ಳಿಲೂ ಕೂಡ ಇಕ್ಕನಗುತ್ತಿ, ತಾರಾಪುರ ಆಯ್ತು, ಎಲ್ಲ ಈ ತರ ಸೇರಿ ಒಂದು 32 ಇದಾವೆ, 32 ಕಡೆ. ಈಗ ನಾವು ಹೋಮ್ ಗಾರ್ಡ್ ಕೂಡ ಕೊಟ್ಟು ಒಬ್ಬೊಬ್ಬರಿಗೆ ಸಪರೇಟ್ ಆಗಿ ನೇಮಿಸಕ್ಕಾಗಲ್ಲ. ಅದಕ್ಕಾಗಿ ತಾವು ವಾಲಂಟಿಯರ್ ಇರಲೇಬೇಕಲ್ಲಿ. ನಾವು ಒಂದು ಜನ 5-6 ಸೇರಿ ಒಂದು ಕ್ಲಸ್ಟರ್ ಮಾಡಿಕೊಂಡು ಅದಕ್ಕೆ ಒಬ್ಬರು ಅಂತ ನೇಮಿಸಿರ್ತೀವಿ. ಅವ್ರು ತಮ್ಮ ಅವ್ರ ನಂಬರ್ ಕೂಡ ತಗೊಂಡು ನಿಮ್ಗೆ ಏನೇ ಸಮಸ್ಯೆ ಆದ್ರೂ ಕೂಡ ಅವ್ರಿಗೆ ಫೋನ್ ಮಾಡಬೇಕಾಗತ್ತ, ಫೋನ್ ಮಾಡಿ ತಿಳಿಸ್ಬೇಕಾಗತ್ತ. ಬಟ್ ನೀವು ಅಲ್ಲಿ ಸುರಕ್ಷತೆಗಳನ್ನು ಏನು ಕೂರಿಸಿರ್ತೀರಲ್ಲ, ಅಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದ್ದು ನಿಮ್ಮದು ಕರ್ತವ್ಯ. ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇರೋದು, ನೀವು ಕಂಪಲ್ಸರಿ ವಾಲಂಟಿಯರ್ ಯಾರು ಇರಲೇಬೇಕು. ನೀವು ಇಲ್ಲಪ್ಪ ಏನ್ ಸಮಸ್ಯೆ ಆಗುತ್ತಾ ಅವಾಗ ಇರ್ಲಿಕ್ಕಪ್ಪ ಅಂದ್ರೆ ನಾವು ನಿಮ್ ಜವಾಬ್ದಾರಿ ಕೊಡ್ತೀವಿ. ಯಾಕೆ ಇದ್ದಿಲ್ಲ ಅಂತ ಕೇಳ್ತೀವಿ. ನಮ್ಮ ರೌಂಡ್ಸ್ ಅಲ್ಲಿ ಇರ್ತಾರೆ, ಒಂದ್ ಕಡೆ ಹೋದಾಗ ಇನ್ನೊಂದ್ ಕಡೆ ಫುಲ್ ಆಗಿರ್ತದೆ, ಹಂಗಾಗ್ಬೇಡ. ಅದಕ್ಕಾಗಿ ನಿಮ್ದು ಕೂಡ ಜವಾಬ್ದಾರಿ ಇರ್ತೈತಿ. ಅದೇ ರೀತಿಯಾಗಿ ನೀವು ಏನು ನಾಳೆ ಕೊಡ್ತಾವಲ್ಲ, ಬುಧವಾರ ಕೂಡ ಯಾವಾಗಾದ್ರೂ ನೀವು ಕೂಡೋ ದಿನ ಆಯ್ತು, ಇನ್ನು ಬಿಟ್ಟು 10 ದಿವಸ ಒಳಗಾಯ್ತು, ದೇವರು 7 ದಿನ ಆಯ್ತು, ನೀವು ಯಾವಾಗಲೂ ನಮ್ಮ ನಂಬರಿಗೆ ಫೋನ್ ಹಚ್ಚಿರಿ. ಎಲ್ಲೇ ಏನೋ ಸಮಸ್ಯೆ ಆದ್ರೂ ಕೂಡ ಅಟೆಂಡ್ ಮಾಡ್ತೀವಿ. ಹೋಮ್ ಗಾರ್ಡ್ ಕೊಟ್ಟಿರ್ತಾರೆ, ಮತ್ತು ನಮ್ಮ ಮೆನ್ ಇರ್ತೀವಿ. ಎಕ್ಸ್ಟ್ರಾ ಮೆನ್ ಬರೋಕ್ಕಾಗಲ್ಲ. ಯಾಕಪ್ಪ ಅಂತಂದ್ರೆ ತಮ್ಮ ಲಿಮಿಟ್ ಅಲ್ಲಿ ತಾವು ಮಾಡ್ಕೊತಿರ್ತಾರೆ. ನಮ್ಮಲ್ಲಿ ಆಲ್ಮೇಲದಲ್ಲಿ ಅದಾವೆ, ಆ ಸಿಂದಗಿ ಅವ್ರದ್ದು ಇರ್ತೈತಿ, ಆ ಇಂಡಿಯಾ ಇರ್ತೈತಿ, ಅವ್ರವ್ರು ಮಾಡ್ಕೊತಿರ್ತಾರೆ. ದಯವಿಟ್ಟು ನಾವು ಹೇಳುವ ಒಂದು ಸೂಚನೆಗಳಿಗೆ ಮತ್ತು ಏನು ಇನ್ಸ್ಟ್ರಕ್ಷನ್ ಹೇಳ್ತೀವಿ ಫಾಲೋ ಮಾಡ್ಕೋತ, ಏನೋ ಸಮಸ್ಯೆ ಇದ್ರು ನಮ್ಗೆ ಫೋನ್ ಹಚ್ಕೋತ ಎಲ್ಲರೂ ಕೂಡಿ ಚಂದಾಗ ಮೊಹರಂ ಹಬ್ಬ ಮಾಡೋದು. ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗ್ಬೇಡ. ಹೌದಪ್ಪ, ಆಮೇಲಿಂದ ಮೊಹರಂ ಹಬ್ಬದಾಗ ಹಿಂಗಾಗೈತಿ, ಗಣೇಶ ಹಬ್ಬದಾಗ ಹಿಂಗಾಗೈತಿ, ಬಕ್ರೀದಾಗ ಹಿಂಗಾಗೈತಿ ಅಂತಂದ್ರ ಅದು ಒಂದು ನಮ್ಮ ಡಿಪಾರ್ಟ್ಮೆಂಟ್ ಒಂದು ಕಪ್ಪು ಚುಕ್ಕೆ ಕೂಂದಾಗ ಕೂರುತ್ತಾರೆ. ಅವಾಗ ಎಲ್ಲಾರು ಹೆಂಗ್ ನೋಡ್ತಾರೆ, ಇಲ್ಲೇ ಆಲ್ಮೇಲಕ್ಕ ಗುರುಗುಡ್ಸ್ಕೊಂಡು ನೋಡ್ತಾರೆ. ಅವಾಗ ಏನಾಗ್ತಾವು, ಎಂಜಾಯ್ಮೆಂಟ್ ಅನ್ನೋದು ಕಡಿಮೆ ಆಗತ್ತೆ. ಮತ್ತೆ ಅದಕ್ಕಾಗಿ ಏನು ನೀವು ಹಬ್ಬ ಆಚರಣೆ ಆಚಾರ ವಿಚಾರಗಳಿರ್ತಾವು, ಅವನ್ನ ಒಂದು ಚೆನ್ನಾಗಿ ಮಾಡ್ಕೋತ ಹೋಗಿ. ಅದೇ ರೀತಿಯಾಗಿ ಈ ಒಂದು ಡೋಲಿ ನಿಯೋಜನೆ ಮಾಡ್ತೀವಿ. ಅನಾವಶ್ಯಕವಾಗಿ ಯಾರು ತಿರ್ಗಾಡಕ್ ಹೋಗ್ಬೇಡ್ರಿ, ಅನಾವಶ್ಯಕ ತಿರುಗಾಡಕ್ ಹೋಗ್ಬೇಡ್ರಿ. ಈಗ ಸೂಕ್ಷ್ಮ ಈ ಹಬ್ಬ ಇದ್ದಾಗ, ಯಾವುದೇ ಹಬ್ಬ ಇರಲಿ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಯಾವುದೇ ಹಬ್ಬ ಇರಲಿ, ನಾವು ಒಂದು ಏನು ಬಂದೋಬಸ್ತ್ ಅನ್ನೋದು ಕಂಟಿನ್ಯೂಸ್ ಇರುತ್ತೈತಿ. ಯಾವುದೇ ರೀತಿಯಾಗಿ ಅದು ಬಿಟ್ಟು ಮತ್ತೆ ಬೇರೆ ಯಾವುದೋ ಘಟನೆ ಆಗೋದು ಬೇಡ. ಮತ್ತೆ ಅದೇ ರೀತಿಯಾಗಿ ನಿಮ್ಮ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ದೀನಿ, ನಾನು ಬಹಳ ಜಾಗರೂಕರಾಗಿ. ಪ್ರತಿಯೊಂದು ಒಂದು ಶಾಂತಿ ಸಭೆಯಲ್ಲಿ ನಾ ಹೇಳ್ತೀನಿ, ಸೋಷಿಯಲ್ ಮೀಡಿಯಾ ಅನ್ನೋದು ನಿಮ್ಗೆ ಒಳ್ಳೇದು ಹೌದು, ಕೆಟ್ಟದ್ದು ಹೌದು. ನೀವು ಹೆಂಗೆ ಉಪಯೋಗಿಸುತ್ತೀರಿ ಹಂಗೆ. ಸೋಷಿಯಲ್ ಮೀಡಿಯಾದ ಯಾವುದೇ ರೀತಿಯಾಗಿ ಒಂದು ಧರ್ಮದ ಬಗ್ಗೆ, ಒಂದು ಯಾವುದೋ ಒಂದು ಜಾತಿಯ ಬಗ್ಗೆ ಆಯ್ತು, ಪ್ರಚೋದನಕಾರಿ ಹೇಳುವುದಾಯ್ತು, ಒಂದು ಸಮಾಜದಲ್ಲಿ ಒಂದು ಅಶಾಂತಿ ಉಂಟು ಮಾಡುವ ಒಂದು ಯಾವ್ದಾರ ಪೋಸ್ಟ್ ಆಯ್ತು ಮಾಡಿದ್ರಪ್ಪ ಅಂದ
ಈಗ ನಮ್ಮಿಂತ ಅಲ್ಲ ಮ್ಯಾಲಿಂದ ಬಂದು ನಿಗಾಡ್ತಾ ಇದೀವಿ ಈಗ. ಅಂದ್ರೆ ಒಂದು ನಮ್ಮ ಜಿಲ್ಲಾ ಮಟ್ಟದಲ್ಲಿ ನೀವೇನೋ ಒಂದು ಪೋಸ್ಟ್ ಮಾಡಿ ಒಂದು ಸೆಕೆಂಡ್ ಎಡಿಟ್ ಮಾಡಿದ್ರೆ ಗೊತ್ತಾಗುತ್ತದೆ. ಅದಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಕೂಡ, ಈಗಂತಲ್ಲ ಹಬ್ಬದ ದಿನಗಳಂತಲ್ಲ, ಯಾವಾಗಲೂ ಕೂಡ ನೀವು ಬಹಳ ಜಾಗೃತರಾಗಿರ್ಬೇಕು. ಯಾವುದೇ ರೀತಿಯಾಗಿ ಒಂದು ಧರ್ಮಕ್ಕೆ ಅಥವಾ ಯಾವುದೇ ಜಾತಿಗೆ ಅಥವಾ ಯಾವುದೇ ಒಂದು ಸಾಮರಸ್ಯ ಹಾಳು ಮಾಡುವ ಒಂದು ಪೋಸ್ಟ್ ಆಲ್ಮೇಲೆ ಅನ್ನುವಂಥದ್ದು ಒಂದು ಭಾವೈಕ್ಯತೆಯ ಸಂಗಮ, ಸಾಮರಸ್ಯದ ಸಂಕೇತವಾಗಿರುವಂತ ನಾವೆಲ್ಲ ಇಲ್ಲಿ ಅನೇಕ ಧರ್ಮದವರು, ಅನೇಕ ಜಾತಿ ಮತ ಪಂಥದವರು ಎಲ್ಲ ಸೇರ್ಕೊಂಡು ಎಲ್ಲ ಧರ್ಮದ ಹಬ್ಬಗಳನ್ನು ನಾವು ಏಕತೆಯನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಹಬ್ಬ ಹರಿದಿನಗಳು, ಜಾತ್ರೆ ಇವೆಲ್ಲವೂ ಕೂಡ ನಮ್ಮ ಸಮಾಜಮುಖಿಯಾಗಿ ಎಲ್ಲರಿಗೂ ನೆಮ್ಮದಿಯನ್ನ ಸಿಗಬೇಕು. ನಾವು ಯಾವ ದೇವರುಗಳನ್ನ ಪೂಜಿಸ್ತೀವಿ ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅನ್ನುವಂಥ ಭಾವನೆಯಿಂದ ನಾವೆಲ್ಲ ಇವತ್ತಿನ ದಿವಸ ಈ ಒಂದು ನಮ್ಮ ನಗರದಲ್ಲಿ ಜಾತ್ರೆ ಮತ್ತು ಹಬ್ಬ ಹರಿದಿನಗಳನ್ನು ಆಚರಿಸ್ತೀವಿ. ಈಗಾಗಲೇ ನಾವು ಅನೇಕ ಸಲ ಹೇಳಿದ್ದೀವಿ. ಆಮೇಲೆ ಗ್ರಾಮ ದೇವತೆ ಹಜರತ್ ಪೀರ್ ಗಾಲಿಬ್ ಸಾಹೇಬ್ರ ಜಾತ್ರೆಯನ್ನ ಹಿಂದೂಗಳೆಲ್ಲರೂ ಮಾಡ್ತೀವಿ. ಅದೇ ಅದ್ಭುತವಾದಂತಹ ಗಣೇಶನ ಹಬ್ಬವನ್ನ ಮುಸಲ್ಮಾನರು ಸೇರ್ಕೊಂಡು ಮಾಡ್ತೀವಿ. ಇದು ರಾಜ್ಯದಲ್ಲಿ ಎಲ್ಲೂ ಇಲ್ಲ, ಅದು ಆಂಧ್ರದಲ್ಲಿ ಮಾತ್ರ ಅದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಅದೇ ರೀತಿಯೇ ಮೊಹರಂ ಹಬ್ಬ ಕೂಡ ಅದು ಇತಿಹಾಸ ಏನದೋ ಗೊತ್ತಿಲ್ಲ ನಮಗ. ಯಾಕಂದ್ರೆ ನದಿ ಮೂಲ, ಋಷಿ ಮೂಲ ಇವುಗಳನ್ನ ಕೆದಕುವಂತ ಅವಶ್ಯಕತೆ ಇಲ್ಲ. ಆದ್ರೆ ನಮ್ಮೆಲ್ಲ ಹಿರಿಯರು ಆಚರಿಸ್ಕೊಂಡು ಬಂದಾರ, ನಾವು ಆಚರಿಸ್ಕೊಂಡು ಹೋಗುದು. ಹಿರಿಯರು ಚೋಗೆ ಮಾಡ್ತಿದ್ರು, ನಾವು ಚೋಕೆ ಮಾಡ್ಕೊತ ಹೊಂಟೀವಿ. ದೇವ್ರ ಮನೆ, ನಮ್ಮ ಸೈಯದವ್ರ ಮನೆಯಾಗ ದೇವ್ರು ಕೊಟ್ಟಿರ್ತಾರ, ನಮ್ಮ ಓಣೆನವರೆಲ್ಲ ಚೋಕೆ ಕೊಡ್ತಿದೀವಿ. ಅವ್ರು ಯಾರು ಕಲ್ತಾರೋ, ಯಾರಿಗೆ ತಿನ್ನಿಸ್ತಾರೋ, ತಾವೇ ಮನೆಯವ್ರು ತಿಂತಾರೋ ಗೊತ್ತಿಲ್ಲ ನಾವು. ಆದ್ರೆ ಮಾಡೋದಂತೂ ನಾವು ಹಿರಿಯರು ಹೇಳ್ಕೊತ ಬಂದ್ರೆ ನಾವು ಮಾಡ್ಕೊತ ಹೊಂಟೀವಿ. ನಮ್ಗಿದ್ರ ನಾನು ಸುಮ್ಮನೆ ಮಾತಾಡಿದೆ. ಆದ್ರೂ ಕೂಡ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಯಾವ ರೀತಿ ಹಾಕಿಕೊಟ್ಟಂತ ಮಾರ್ಗವನ್ನ ನಾವೆಲ್ಲ ಅನುಸರಿಸ್ಕೊತ ಹೊರಟಿದೀವಿ. ಮಧ್ಯದಲ್ಲಿ ಸಣ್ಣ ಪುಟ್ಟ ಏನಾದ್ರೂ ಸ್ವಲ್ಪ ಮನಸ್ತಾಪಗಳಾಗಿರ್ತಾವ ಧರ್ಮದಲ್ಲಿ, ಜಾತಿ ಮತದಲ್ಲಿ. ಆದ್ರೂ ಕೂಡ ಮತ್ತು ಒಮ್ಮೆಗೆ ನಾವೆಲ್ಲರೂ ಕೂಡಿನೇ ಹೋಗ್ಬೇಕಾಗೈತಿ. ಆ ದೃಷ್ಟಿಯಿಂದ ನಾಳೆ ನಡೀತಾ ಇರುವಂತ ಮೊಹರಂ ಹಬ್ಬನೂ ಕೂಡ ಅದಕ್ಕೆ ಬರತಾಗಿಲ್ಲ. ಮೊದಲು ಮೊಹರಂ ಹಬ್ಬ ಬಹಳ ನಾವು ಸಣ್ಣವರಿಂದ ಬಹಳ ವಿಜೃಂಭಣೆಯಿಂದ ಅದ್ಭುತವಾಗಿ ಆಚರಿಸ್ತಿದ್ರು. ಇತ್ತಿತ್ತಲಾಗಿ ಕಡಿಮೆ ಆಗ್ಯದ. ಯಾಕಂತಂದ್ರೆ ಅಲ ಆಡುವಂತವ್ರ ಕೈಯೊಳಗ ಬೆಳಗ್ಗೆ ಇಡೋ ತಾಕತ್ತೇ ಇಲ್ಲ, ಕುಣಿಯುವಂತ ಕಾಲ ಶಕ್ತಿನೂ ಇಲ್ಲ. ಸುಮ್ಮನೇನೋ ಕಾಟಾಚಾರ ಮಾಡಬೇಕು ಅನ್ನುವಂತ ಲೆಕ್ಕದ ಮೇಲೆ ಮಾಡ್ತಿರ್ತಾರ. ಆದ್ರೂ ಅದೆಲ್ಲ ಕೂಡ ಇವತ್ತು ನಾವೆಲ್ಲ ನಮ್ಮ ಹಬ್ಬ ಹರಿದಿನಗಳನ್ನ ಅವೆಲ್ಲ ಹಿಂದಕ್ಕೆ ಹ್ಯಾಂಗ್ ಮಾಡ್ಕೊಂಡು ಮಾಡ್ಕೊಂಡು ಹೋಗೋಣ. ಇಲ್ಲಿ ಯಾವುದೇ PSI ಸಾಹೇಬ್ರಂತೂ 2-3 ವರ್ಷ ಮಾಡ್ಯಾರ. ಈಗ ಮೊಹರಂ 2 ವರ್ಷದ ಮೊಹರಂ ಅವ್ರು ಮಾಡ್ಲತ್ತಿದ್ದು ಏನೋ ಆಗಂಗಿಲ್ಲ ಅನ್ನುವಂಥದ್ದು ಗೊತ್ತೈತಿ. ಮತ್ತೊಂಟ್ರೆ ಕಾರುಣ್ಯ ಹಬ್ಬನೂ ಕೂಡ ನಡೀತೈತಿ. ಅದಕ್ಕೂ ಮತ್ತೆ ಪೀಸ್ ಕಮಿಟಿ ಕರೀತಾರೆ. ಹಬ್ಬ ಆಗಲ್ಲ ಅಲ್ಲಂತೂ ನೋಡ್ಬೇಕು. ಕಾರುಣ್ಯನೂ ಹಂಗೆ ಐತಿ. ಇವತ್ತು ರೈತರ ಹಬ್ಬ ಅದು. ಇವತ್ತು ಆಮೇಲೆ ಹಜರತ್ ಪೀರ್ ಗಾಲಿಬ್ ಪೈಗಂಬರ ಮಗಳ ಫಾತಿಮಾ ಅಂದ್ರೆ ಬೇಬಿ ಫಾತಿಮಾ ಏಕೈಕ ಮಗಳು ಮೊಹಮ್ಮದ್ ಪೈಗಂಬರವರು, ಇಸ್ಲಾಂ ಧರ್ಮದ ಸ್ಥಾಪಕರವರು. ಬಂಧುಗಳೇ, ಯಾಕೆ ಮಾತನ್ನು ಹೇಳ್ತೀನಪ್ಪ ಅಂತಂದ್ರೆ, ಈ ಮೊಹರಂ ಹಬ್ಬವನ್ನ ಪ್ರತಿ ಒಂದು ಹಳ್ಳಿಯಿಂದ ದಿಲ್ಲಿವರೆಗೂ ದೇಶ ವಿದೇಶಗಳಲ್ಲಿ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇಲ್ಲಿ ಆಲ್ಮೇಲೆ ಅಷ್ಟೇ ಅಲ್ಲ. ಯಾಕೆ ಮಾತನ್ನು ಹೇಳ್ತೀನಪ್ಪ ಅಂತಂದ್ರೆ, ಮೊಹಮ್ಮದ್ ಪೈಗಂಬರವರ ಮಗಳು ಏಕೈಕ ಫಾತಿಮಾನವರು ಅವರ ಮಗಳಿಗೆ ಮದುವೆ ಮಾಡಿ ಅಂದ್ರೆ ಅಲಿಯವರಿಗೆ ಮದುವೆ ಮಾಡ್ತಾರ. ಆ ಮದುವೆ ಮಾಡೋ ಮೂಲಕ 2 ಗಂಡು ಮಕ್ಕಳು ಹುಡ್ತಾವ. 2 ಗಂಡು ಮಕ್ಕಳು ಬಹಳ ವಿಶೇಷವಾಗಿ ಆ ಹೆಣ್ಮಗಳಿಗೆ 2 ಗಂಡು ಮಗು ಹುಡ್ತದ. ಅದೇ ಹಸಿನ ವಿಷಯ ನೋಡಿ. ಇಲ್ಲಿಂದ ಇತಿಹಾಸವನ್ನ ಪ್ರಾರಂಭವಾಗುತ್ತದ. ನಮಗೇನು ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ತೀವಲ್ಲ, ಇಲ್ಲಿಂದ ಸ್ಟಾರ್ಟ್ ಪ್ರಾರಂಭ ಆಗುತ್ತೆ. ಮೊಹಮ್ಮದ್ ಪೈಗಂಬರ್ ಹಿಡ್ಕೊಂಡು ಅವ್ರ ಮಗಳು ಹಿಡ್ಕೊಂಡು ಅವ್ರ ಗಂಡನ ಹಿಡ್ಕೊಂಡು ಬಹಳ ವಿಶೇಷವಾಗಿ 2 ಮಕ್ಕಳನ್ನ ಹಸಿನ ವಿಷಯ ತಂದೇಳಿ ಅದು ಪ್ರಾರಂಭ. ಬಂಧುಗಳೇ,
ಮೊಹಮ್ಮದ್ ಪೈಗಂಬರ್ 632 ಒಳಗ ಅವ್ರ ನಿಧಾನ ಹೋದ ಮಾಡಕ. ಇನ್ನು ಖಲೀಫಾ ಅಂತಂದ್ರೆ ಏನು ಗೊತ್ತದ? ಧರ್ಮಗುರು. ಆ ಸಮಾಜದ ಆ ಧರ್ಮಗುರು ಕಾಲಾಗಿ ಹಲವಾರು 7 ಗುಂಪುಗಳಾಗಿ ವಿದ್ಯೆ ನಡೆದು ಬಿಡ್ತದ ಅಲ್ಲಿ. ಯಾಕಪ್ಪ ಅಂತಂದ್ರ ಮೊಹಮ್ಮದ್ ಪೈಗಂಬರ ನಿಧಾನ ಹೊಂದ ಮಾಡಕ ಇನ್ನ ಈ ಧರ್ಮದ ಗುರು ಯಾರಾಗಬೇಕನ್ನೋದಕ್ಕಲ್ಲಿ ಅವರನ್ನು ಹೊಡೆದಾಡೋಕೆ 2 ಗುಂಪುಗಳಾಗಿ, ಒಂದು ಗುಂಪು ಇನ್ನೊಂದು ಹೇಳ್ತದ, ಇನ್ನೊಂದು ಗುಂಪು ಇನ್ನೊಂದು ಹೇಳ್ತದ. ಏನ್ ಹೇಳ್ತದಪ್ಪ ಅಂತಂದ್ರ ಒಂದು ಗುಂಪು ಎಲ್ಲಾ ಜನರಿಂದ ಆಯ್ಕೆ ಮಾಡೋಂತ ಧರ್ಮಗುರು ಆಗ್ಬೇಕು, ಇನ್ನೊಂದು ಗುಂಪು ಏನಾಗ್ತದ ಇಲ್ಲ ಪರಪರೆ ಅಂತ ನಾವೇ ಬಂದೀವಿ, ನಮ್ಮ ಸಮಾಜದ ನಮ್ಮ ಕುಟುಂಬದೊಳಗ ಒಬ್ಬ ಯಾರಾದ್ರೂ ಆದ್ರೂ ಸಾಕು ಅಂತೇಳಿ ಇನ್ನೊಂದು ಗುಂಪು ಹೇಳ್ತದ. ಏನೋ ಬೇಡಪ್ಪ, ಕಿರಿಕಿರಿ ಬೇಡ ಎಂಬುದೊಂದು ಹೇಳಿ ಜನರಿಗೆ ಏನು ತೀರ್ಮಾನ ತಗೋತಾರಪ್ಪ ಅಂತಂದಾಗ ಎಲ್ಲರೂ ಸೇರಿಕೊಂಡು ಹೆಂಗ್ ನಾವು ಸಭೆಯನ್ನ ಕರೆದ ಮಾನ ಪೇಸಿಸ್ತಾ ಇದ್ರು, ಹಂಗ ಒಂದು ಸಭೆ ತೆಗೆದುಕೊಂಡಾಗ ಅಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಆತ್ಮೀಯ ಅಂತಂದ್ರ ಗೆಳೆಯ ಅಬೂಬಕರ್ ಅನ್ನೋರು ಅದರ ಅವರಲ್ಲಿ ಆ ಸ್ಥಾನಕ್ಕೆ ತುಂಬತಾರ. ಆ ಸ್ಥಾನವನ್ನ ತುಂಬಿದ ಮೂಲಕ ಮುಂದೆ ನೋಡಿ 2 ಗುಂಪಿನ ಬಹಳ ಅಂದ್ರೆ ವಿತ್ತಾಗ್ತದ. ಹೆಂಗ್ ವಿತ್ತಾಗ್ತದಪ್ಪ ಅಂತಂದ್ರೆ ಅದೆಲ್ಲ ವಿಸ್ತಾರವಾಗಿ ನಿಮ್ಗೆ ಹೇಳ್ಬೇಕಾದ್ರ ಮಾತಿನ ಏನ್ ಹೇಳತ್ತೋ ಮರೆಯೋಣಕ್ಕೆ ನೀವು ನನಗೆ ಬೈ ಮಾಡೋದು. ಯಾಕೆ ವಿಶೇಷವಾಗಿ 2 ನಿಮಿಷ ಮುಗಿಸ್ಬೇಕು. ಅದ್ರ ಇತಿಹಾಸನಾಗ ವಿಶೇಷವಾಗಿ ಯಾಕಂತಂದ್ರೆ ಅದು ಇತಿಹಾಸ ತಿಳಿಬೇಕು, ಈ ಮೊಹರಂ ಹಬ್ಬ ಆಚರಣೆ ತಿಳಿಬೇಕು, ಇದರ ಒಂದು ಹಿನ್ನೆಲೆ ತಿಳಿಬೇಕಾಗಿತ್ತಂದ್ರ ಮೊಹಮ್ಮದ್ ಪೈಗಂಬರ್ ಹಿಡ್ಕೊಂಡು ನಾವು ಹಸಿರು ತನ ಹೋಗಬೇಕಾಗ್ತದ. ಹೋಗ್ಲಿಕ್ಕೆ ಅಂತಂದ್ರೆ ನೀವು ಏನ್ ಹೇಳಿದ್ರು ಏನ್ ಬಿಟ್ಟಪ್ಪ ಅಂತಂದ್ರು ನಿಮಗೂ ತಲೆ ಹೋಗೋದು ಇಲ್ಲವು. ಯಾಕಂದ್ರೆ ಇತಿಹಾಸನೇ ಹಂಗ ಐತಿ. ಬಹಳ ವಿಶೇಷವಾಗಿ ಬಹಳ ಪ್ರಾಮುಖ್ಯತೆ ಕೊಡುವಂತ ಒಂದು ಏಕೈಕ ಹಬ್ಬ ಅಂತಂದ್ರೆ ಅದು ಮೊಹರಂ ಹಬ್ಬ. ಒಂದು ಕಡೆ ಇದು ಯಾಕೆ ಮಾತನ್ನ ಹೇಳ್ತೀನಿ